ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಸ್ವಾಗತ. ಸಮಾಜ ವಿಜ್ಞಾನದ ಸಮಾಜಶಾಸ್ತ್ರದಲ್ಲಿ ಬರುವಂತಹ 2 ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸರಿಸುಮಾರು 10 ಅಂಕಗಳು ಇದರಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಈ 4 ಅಧ್ಯಾಯಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಈ 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಅಧ್ಯಾಯ 23 ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಈ ಅಧ್ಯಾಯದ ಬಗ್ಗೆ ನೋಡೋಣ. ಈ ಅಧ್ಯಾಯಗಳಲ್ಲಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನೋಡೋಣ. ಭಾಳ ಸಲ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾನೆ. ದೊಂಬಿಯ ಸ್ವರೂಪವನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ಯಾವ ಅಂಶಗಳನ್ನು ನಾವು ಬರಿಬೇಕು ಅನ್ನೋದನ್ನು ನೋಡ್ರಿ. ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುವುದು ದೊಂಬಿಯ ಸ್ವರೂಪಗಳಲ್ಲಿ ಒಂದು ರೀತಿಯಾದಂಥ ಸ್ವರೂಪ. ಎರಡನೇ ಅಂಶ ಗೊಂದಲ ಸೃಷ್ಟಿ ಮಾಡುವಂಥದ್ದು. ಮೂರನೇ ಅಂಶ ನೀವು ಬರೀಬೇಕಾಗಿದ್ದು ಆಕ್ರಮಣದ ನಿಶ್ಚಿತ ಗುರಿ ಇರುವುದಿಲ್ಲ. ಮತ್ತೊಂದು ಮುಖ್ಯವಾದಂಥ ಅಂಶ ಇದರಲ್ಲಿ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲನ್ನು ಇದು ಒಡ್ಡುತ್ತೆ. ಅದೇ ರೀತಿಯಾಗಿ ದೊಂಬಿ ನಡೆಯುವಂಥ ಸಂದರ್ಭದಲ್ಲಿ ಪ್ರಚೋದಕ ಸನ್ನಿವೇಶ ಕೂಡ ಇದು ನಿರ್ಮಾಣ ಮಾಡುತ್ತೆ. ಅದೇ ರೀತಿಯಾಗಿ ಅದರಲ್ಲಿ ಇರುವಂಥ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ಕೂಡ ಬರುತ್ತೆ ಮತ್ತು ಅನಾಗರಿಕ ನಡವಳಿಕೆ ಕೂಡ ಇಲ್ಲಿ ಕಂಡುಬರುತ್ತೆ. ನೋಡ್ರಿ, ಮತ್ತೊಂದು ಪ್ರಮುಖವಾದಂಥ ಸ್ವರೂಪ ಅಂತ ಹೇಳಿದ್ರೆ ಇದು ಅಪಾರವಾದ ಹಾನಿಯನ್ನುಂಟು ಮಾಡುವುದು. ಕೆಲವೊಂದು ಸಲ ಪ್ರಾಣ ಹಾನಿನೂ ಆಗ್ಬೋದು, ಕೆಲವೊಂದು ಸಲ ಆಸ್ತಿ ಹಾನಿ ಕೂಡ ಆಗುತ್ತೆ. ಮತ್ತೊಂದು ಸ್ವರೂಪ ಅಂತ ಹೇಳಿದ್ರೆ ಕಲಹ ನಡೆಸುವ ಅಪರಾಧಿ ಗುಣ ಕೂಡ ಇಲ್ಲಿ ಕಂಡು ಬರುತ್ತೆ. ಇಷ್ಟೆಲ್ಲ ಅಂಶಗಳು ದೊಂಬಿಯ ಸ್ವರೂಪದ ಬಗ್ಗೆ ಕೇಳಿದಾಗ ಇಲ್ಲಿ ಬರೀಬೇಕಾಗುತ್ತೆ. ಮತ್ತೊಂದು ಪ್ರಮುಖವಾದಂಥ ಸಂಭವನೀಯ ಪ್ರಶ್ನೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾನೆ. ಮೌನ ಕಣಿವೆ ಆಂದೋಲನವನ್ನು ಏಕೆ ಕೈಗೊಳ್ಳಲಾಯಿತು ಅನ್ನುವಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಕೆಲವೊಂದು ಸಲ ಕೇಳಿದ್ದಾನೆ. ಈ ಪ್ರಶ್ನೆ ಕೇಳಿದಾಗ ಏನು ಅಂಶಗಳು ಉತ್ತರಗಳು ಬರೀಬೇಕಂತ ಹೇಳಿದ್ರೆ ಪರಿಸರ ನಾಶ ಒಂದನೇ ಅಂಶ. ಇನ್ನು ಎರಡನೇ ಅಂಶ ಅಂತ ಹೇಳಿದ್ರೆ ಈ ಆಂದೋಲನ ಮಾಡಿದ್ದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಜೀವ ಪ್ರಭೇದಗಳಿಗೆ ತೊಂದರೆ ಉಂಟಾಗ್ತಾ ಇತ್ತು, ಅದಕ್ಕೋಸ್ಕರ ಅದನ್ನು ತಡೆಗಟ್ಟಲಿಕ್ಕೆ ಈ ಆಂದೋಲನ ಮಾಡಲಾಯಿತು. ಅದೇ ರೀತಿಯಾಗಿ ವನ್ಯ ಮೃಗಗಳ ಸಂರಕ್ಷಣೆ ಮಾಡಲಿಕ್ಕೆ ಈ ಒಂದು ಆಂದೋಲನವನ್ನು ಮಾಡಲಾಯಿತು. ಮತ್ತೊಂದು ಅಂತ ಹೇಳಿದ್ರೆ ಕೃಷಿ ಭೂಮಿ ಮುಳುಗಡೆ ಆಗ್ತಾಯಿತ್ತು, ಅದನ್ನು ತಪ್ಪಿಸ್ಲಿಕ್ಕೆ ಈ ಒಂದು ಆಂದೋಲನವನ್ನು ಮಾಡಲಾಯಿತು. ಜೊತೆಗೆ ಅರಣ್ಯ ನಾಶ ಕೂಡ ತಪ್ಪಿಸಬೇಕಾಗಿತ್ತು. ಅದಕ್ಕೋಸ್ಕರ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಮೌನ ಕಣಿವೆ ಆಂದೋಲನವನ್ನು ನಡೆಸಲಾಯಿತು ಅನ್ನುವಂಥ ಅಂಶವನ್ನು ಇಲ್ಲಿ ನೀವು ಬರೀಬೇಕಾಗುತ್ತೆ. ಇದು ಎಕ್ಸಾಮಲ್ಲಿ ಕೇಳಬಹುದಾದಂಥ ಪ್ರಶ್ನೆ. ಸರಿ, ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಯಾವುದಾದರೂ 4 ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅನ್ನುವಂಥ ಪ್ರಶ್ನೆ ಬಹಳ ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ. 4 ಅಂತ ಕೇಳಿದಾಗ ನೀವು 4 ಬರೆದ್ರೂ ಕೂಡ ಇದು 2 ಅಂಕದ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೋಡಿರಿ, ಪರಿಸರ ಚಳುವಳಿ ಯಾವ್ಯಾವ ನಡೆದು ಅಂತ ಹೇಳಿದ್ರೆ ಒಂದು ಚಿಪ್ಕೋ ಚಳುವಳಿ, ಮತ್ತೊಂದು ಅಪ್ಪಿಕೋ ಚಳುವಳಿ, ಇದು ಕರ್ನಾಟಕದಲ್ಲಿ ನಡೆದಿರುವಂಥದ್ದು. ಮತ್ತೊಂದು ಅಂಶ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ನಡೆದಿರುವಂಥದ್ದು ನರ್ಮದಾ ಬಚಾವ್ ಆಂದೋಲನ, ಇದು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂಥ ಚಳುವಳಿ. ಕೇರಳದಲ್ಲಿ ನಡೆದಿರುವಂಥದ್ದು ಮೌನ ಕಣಿವೆ ಆಂದೋಲನ, ಇದು ಕೂಡ ಪರಿಸರ ಚಳುವಳಿ. ಕರ್ನಾಟಕದಲ್ಲಿ ಮತ್ತೊಂದು ನಡೆದಿರುವಂಥದ್ದು ಅಂತ ಹೇಳಿದ್ರೆ ಕರ್ನಾಟಕ ಕರಾವಳಿ ತೀರದ ಪರಿಸರ ಚಳುವಳಿ ಕೂಡ ಇಲ್ಲಿ ನಡೆದಿರುವಂಥದ್ದು. ಮತ್ತೊಂದು ಅಂತ ಹೇಳಿದ್ರೆ ಕೈಗಾ ಅಣು ಸ್ಥಾವರ ವಿರೋಧಿ ಚಳುವಳಿ ಕೂಡ ನಡೆದಿದೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನುವಂಥ ಚಳುವಳಿ ಕೂಡ ಮೊದಲು ನಡೀತಾ ಇದೆ. ಅದೇ ರೀತಿಯಾಗಿ ನಂದಿಕೂರ್ ಉಷ್ಣ ಸ್ಥಾವರ ವಿರುದ್ಧ ಚಳುವಳಿ ಕೂಡ ನಡೆದಿದೆ. ನೋಡಿ, ಇಷ್ಟು ಅಂಶಗಳದಾವ. ಜೊತೆಗೆ ವಿಶೇಷ ಆರ್ಥಿಕ ವಲಯದ ವಿರುದ್ಧ ಕೂಡ ಚಳುವಳಿಗಳು ನಮ್ಮಲ್ಲಿ ಆಗಿದಾವೆ. ಆದರೆ ನೀವು ಮೇಲ್ಗಡೆ ಏನು ಕೊಟ್ಟಿದಾರ ಆ 4 ಅಂಶಗಳು ಬರೆದ್ರೂ ಕೂಡ ನಿಮಗೆ 2 ಅಂಕಗಳು ಭಾಳ ಸರಳವಾಗಿ ಗಳಿಸ್ಕೋಬಹುದು. ಈ ಪ್ರಶ್ನೆ ಬಗ್ಗೆ ಗಮನ ಇರಲಿ. ಸರಿ, ಹಾಗಾದರೆ ಮತ್ತೊಂದು ಸಂಭವನೀಯ ಪ್ರಶ್ನೆಯನ್ನು ನೋಡೋಣ. ದೊಂಬಿಗೆ ಕಾರಣಗಳನ್ನು ಪಟ್ಟಿ ಮಾಡಿರಿ ಅನ್ನುವಂಥ ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ಕೇಳಿದಾಗ ಯಾವ ಅಂಶಗಳನ್ನು ನಾವು ಬರೀಬೇಕು ಅನ್ನುವಂಥದ್ದನ್ನು ನೋಡ್ರಿ. ಒಂದು, ಪ್ರಚೋದಕ ಸನ್ನಿವೇಶದಿಂದ ಕೂಡ ದೊಂಬಿಗಳು ಆಗುವಂಥ ಸಾಧ್ಯತೆಗಳಿರ್ತವೆ. ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆಯಿಂದ ಕೂಡ ದೊಂಬಿಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಜನರ ಅಥವಾ ನಾಗರಿಕರ ಅನಾಗರಿಕ ನಡವಳಿಕೆ ಕೂಡ ದೊಂಬಿಗೆ ಕಾರಣ ಆಗುತ್ತೆ. ದೊಂಬಿಯ ಪರ ಮನೋಭಾವನೆ ಇರುವಂಥ ವ್ಯಕ್ತಿಗಳಿದ್ದರೂ ಕೂಡ ದೊಂಬಿಗಳು ಆಗುವಂಥ ಸಾಧ್ಯತೆಗಳಿರ್ತವೆ. ಅದೇ ರೀತಿಯಾಗಿ ಕೋಮು ಗಲಭೆ ಮತ್ತು ಜನಾಂಗೀಯ ಕಲಹದ ಕೂಡ ದೊಂಬಿಗಳಾಗ್ತವೆ. ಗುಂಪು ಘರ್ಷಣೆಯಿಂದ ಕೂಡ ಇದು ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಇಷ್ಟು ಅಂಶಗಳು
ದೊಂಬಿಗೆ ಕಾರಣ ಆಗುತ್ತೆ. ಈ ಎಲ್ಲ ಅಂಶಗಳನ್ನು ನೀವು ಬರೀಬೇಕು. 2 ಅಂಕಕ್ಕೆ ಕೇಳಿದ್ರೆ 4 ಅಂಶಗಳು, 3 ಅಂಕಕ್ಕೆ ಕೇಳಿದ್ರೆ 6 ಅಂಶಗಳು ನೀವಿಲ್ಲಿ ಬರೀಬೇಕು. ಸರಿ, ಮತ್ತೊಂದು ಸಂಭವನೀಯ ಪ್ರಶ್ನೆ ನೋಡ್ರಿ. ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತೇಳಿ ಕೆಲವೊಂದು ಸಲ ಪರೀಕ್ಷೆಯಲ್ಲಿ ಕೇಳಬಹುದು ಕೂಡ. ನೋಡಿ, ಈ ಪ್ರಶ್ನೆ ಕೇಳಿದಾಗ ನಾವು ಉತ್ತರಗಳನ್ನು ಸಾಕಷ್ಟು ಅಂಶಗಳು ಬರ್ತಾವಿಲ್ಲಿ. ಭಾರತ ಹಣಕಾಸು ಉದ್ಯಮದ ನವೀನ ರೂಪ ಆಗಿರುವಂಥದ್ದು ಇದು. ಮತ್ತು ಕಿರು ಸಾಲಗಳನ್ನು ದೊಡ್ಡ ಮಟ್ಟದಲ್ಲಿ ನೀಡ್ತದೆ ಮಹಿಳಾ ಸ್ವಸಹಾಯ ಸಂಘಗಳು, ಸಮೂಹಗಳು. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಇದು ಅವಕಾಶವನ್ನು ಮಾಡಿಕೊಡ್ತದೆ. ಶೈಕ್ಷಣಿಕ ಜಾಗೃತಿಯನ್ನುಂಟು ಮಾಡುವಂಥ ಪ್ರಾಮುಖ್ಯತೆ ಇದು ಹೊಂದಿರುವಂಥದ್ದು. ಇನ್ನು ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿರುವಂಥದ್ದು. ದೌರ್ಜನ್ಯಗಳನ್ನು ಎದುರಿಸಲು ಇದು ಸಹಾಯ ಮಾಡುತ್ತೆ. ಅಂದರೆ ಎಲ್ಲರೂ ಮಹಿಳೆಯರು ಒಗ್ಗೂಡಿದಾಗ ಇದನ್ನು ಎದುರಿಸಲಿಕ್ಕೆ ಸಾಧ್ಯ. ಮಾನವ ಹಕ್ಕುಗಳನ್ನು ಪಡೆಯಲಿಕ್ಕೆ ಇದರಿಂದ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಪ್ರಜಾಸತ್ತಾತ್ಮಕ ಹಕ್ಕು, ಅಧಿಕಾರ ಮತ್ತು ಗೌರವವನ್ನು ಈ ಸಮೂಹಗಳ ಮೂಲಕ ಮಹಿಳೆಯರು ಪಡ್ಕೋತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಸೂಕ್ತ ಅವಕಾಶ ಸಿಗ್ತಾ ಇದೆ. ಸಂಘರ್ಷ ತಪ್ಪಿಸುವ ಸಾಮರ್ಥ್ಯ ಇದೆ. ಸರ್ಕಾರದ ಯೋಜನೆಗಳ ಇದರಿಂದ ಸದುಪಯೋಗ ಆಗ್ತಾ ಇದೆ. ಇಷ್ಟೆಲ್ಲ ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನೀಡಿ. ಧನ್ಯವಾದಗಳು.